ಇದು ನಾನು ಸ್ವಾರ್ಥಕ್ಕೋಸ್ಕರ ಮಾಡಿದ್ರೆ ಯಾರ್ಯಾರ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಆ ಭಗವಂತನ ಒಂದು ಅನುಗ್ರಹ ಆ ಥರ ಇತ್ತೇನೋ. ಯಾಕೆಂತೇಳಿದ್ರೆ ನಾನು ಒಬ್ಬ ವ್ಯಸನಿಯಾಗಿದ್ದೆ, ನಾನು ಒಂದು 17 ವರ್ಷ ಕುಡಿದಂಥ ವ್ಯಕ್ತಿ. ಇದು ಎಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಉಚಿತವಾದ ಶಿಬಿರನ ಆಯೋಜನೆ ಮಾಡ್ತೀನಿ. ಅಲ್ಲಿ ಹಿಂದಿನ ದಿನ ತನಕ ನಾನು ಕುಡಿತಾ ಇರ್ತೀನಿ. ಆದರೆ ಒಂದು ಪ್ರಶ್ನೆ ಏನು ಅಂದರೆ, ನಾನು ಕುಡ್ಕೊಂಡು ಇವ್ನು ಹೆಂಗೆ ಕುಡಿಬೇಡಿ ಅಂತ ಹೇಳೋದು. ಇವತ್ತಿಗೂ ಬಸವ ಮಾರ್ಗಕ್ಕೆ ಫೌಂಡರು ನನ್ನನ್ನು ಅಂತ ತುಂಬ ಜನ ಹೇಳ್ತಾರೆ. ಆದರೆ ಸತ್ಯವಾಗ್ಲೂ ಹೇಳ್ತೀನಿ, ಬಸವ ಮಾರ್ಗ ಫೌಂಡರ್ ಬಂದು ನಾನೆಲ್ಲ ಭಗವಂತ, ನಾನು ನಂಬಿರೋ ಶಿವ. ಸರ್, ಸಮಾಜ ಅಂತಂದಾಗ ಅಥವಾ ಸಮಾಜ ಸೇವೆ ಅಂತಂದಾಗ ಬೇಕಾದಷ್ಟು ಆಯ್ಕೆಗಳಿದ್ದಾವೆ ಸರ್. ನೀವು ಒಂದು ಹೆಲ್ತ್ ಮೇಲೆ ಕೆಲಸ ಮಾಡ್ಬೋದು, ಎಜುಕೇಷನ್ ಮೇಲೆ ಕೆಲಸ ಮಾಡ್ಬೋದು, ಅಥವಾ ಬೇರೆ ಬೇರೆ ರೀತಿ ಅವೇರ್ನೆಸ್ ಬೇಸ್ಡ್ ಕೆಲಸ ಮಾಡ್ಬೋದು, ಅಥವಾ CSR ವರ್ಕ್ಗಳಂತೂ ರೊಟೀನಾಗಿ ಒಂದಷ್ಟು ಕಾರ್ಪೊರೇಟ್ ಸಂಸ್ಥೆಗಳು ಮಾಡೇ ಮಾಡ್ತವೆ. ತಾವು ಅದೆಲ್ಲವನ್ನು ಮೀರಿ ವ್ಯಸನ ಮುಕ್ತ ಸಮಾಜ ಕಟ್ತೀನಿ ಅಂತ ಹೋಗ್ತೀರಿ ಸರ್. ಅದರ ಉದ್ದೇಶ ಏನು, ಅಥವಾ ಆ ಆಲೋಚನೆ ಯಾಕೆ ಬಂತು ಸರ್? ನೀವು ಸಮಾಜ ಮುಖ್ಯದ ಕೆಲಸಗಳು 106 ಇದೆ ಅಂತ ನೀವು ಹೇಳಿದ್ರಿ. ಆ ಸಮಾಜ ಮುಖ್ಯದ ಕೆಲಸಗಳಿಗೆ ಆಯ್ಕೆ ಮಾಡ್ಕೊಳ್ಳೋದು ಮನುಷ್ಯ ಅಲ್ಲ, ಭಗವಂತ. ಆ ಭಗವಂತ ಯಾವುದು ಆಯ್ಕೆ ಮಾಡಿ ನಮಗೆ ಕೊಟ್ಟಿರ್ತಾನೆ ಅದನ್ನು ನಾವು ಮಾಡಬೇಕು. ಇದನ್ನು ಸ್ವಾರ್ಥಕ್ಕೋಸ್ಕರ ಮಾಡಿದ್ರೆ ಯಾರ್ಯಾರ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಆ ಭಗವಂತನ ಒಂದು ಅನುಗ್ರಹ ಆ ಥರ ಇತ್ತೇನೋ. ಭಗವಂತ ನನ್ನ ಈ ಸೇವೆಗೆ ಆಯ್ಕೆ ಮಾಡಿದ್ದೀನಿ. ಭಗವಂತನಿಗೆ ನಾನು ಸಮಾಜಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇದು ನಾನು ಆಯ್ಕೆ ಮಾಡ್ಕೊಂಡಿರೋದಿಲ್ಲ, ಇದು ಭಗವಂತ ಆಯ್ಕೆ ಮಾಡಿಕೊಟ್ಟಿರೋಂಥದ್ದು. ಯಾಕೆಂತೇಳಿದ್ರೆ ನಾನು ಒಬ್ಬ ವ್ಯಸನಿಯಾಗಿದ್ದೆ, ನಾನು ಒಂದು 17 ವರ್ಷ ಕುಡಿದಂಥ ವ್ಯಕ್ತಿ. ಅದರಿಂದ ಹೊರ ಬಂದು ಈ ಥರ ಒಂದು ಒಳ್ಳೆಯ ಜೀವನ ನಡೆಸ್ತಾ ಇದ್ದೀನಿ. ಭಗವಂತನ ಅನುಗ್ರಹದಿಂದ ನಮಗೆ ಸಿಕ್ಕಿರೋಂಥ ಜೀವನ ಎಲ್ಲರಿಗೂ ಸಿಗಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡು, ಒಂದು ಉದ್ದೇಶನ ಇಟ್ಕೊಂಡು ಈ ಕೆಲಸನ ನಾನು ಭಗವಂತನ ಕೆಲಸ ಅಂತ ಮಾಡ್ತಾಯಿದ್ದೀನಿ. ಇವತ್ತಿಗೂ ಬಸವ ಮಾರ್ಗಕ್ಕೆ ಫೌಂಡರು ನನ್ನನ್ನು ಅಂತ ತುಂಬ ಜನ ಹೇಳ್ತಾರೆ. ಆದರೆ ಸತ್ಯವಾಗ್ಲೂ ಹೇಳ್ತೀನಿ, ಬಸವ ಮಾರ್ಗ ಫೌಂಡರ್ ಬಂದು ನಾನೆಲ್ಲ ಭಗವಂತ, ನಾನು ನಂಬಿರೋ ಶಿವ. ಬಸವ ಮಾರ್ಗ ಏನು ಸರ್? ಯಾವಾಗ ಶುರುವಾಯಿತು? ಯಾಕೆ ಶುರುವಾಯಿತು? ಬಸವ ಮಾರ್ಗ ಸರಿಸುಮಾರು 2019 ಅಕ್ಟೋಬರ್ 27ರಲ್ಲಿ ಸ್ಟಾರ್ಟ್ ಆಯಿತು. ಇದು ನಾನು ಕುಡಿತ ಚಟಕ್ಕೆ ಬಲಿಯಾಗಿದ್ದೆ. ನಾನು ಅದರಿಂದ ಹೊರ ಬರಬೇಕು ಅಂತ ಪ್ರಯತ್ನ ಪಟ್ಟೆ. ಸತತ 17 ವರ್ಷ ಅದರಿಂದ ಹೊರ ಬರೋಕ್ಕಾಗದೇ ಇರುವಾಗ ಈ ಥರ ಒಂದು ಸಮಸ್ಯೆಯಲ್ಲಿ ಬಳಲ್ತಿದ್ದವ್ರನ್ನ ನಾನು ರಿಹ್ಯಾಬಿಲಿಟೇಷನ್ ಸೇರಿಸ್ತಾ ಇದ್ದೆ. ಅವ್ರನ್ನೇ ಹೊರಗಡೆ ಬಂದು ಅವ್ರು ಒಳ್ಳೆಯ ಜೀವನನ ಮಾಡ್ತಾಯಿದ್ರು. ಅವ್ರಿಗೆ ಬೇಕಾದಂಥ ಒಂದು ಹಣ ಸಹಾಯನ ನಾನು ಮಾಡ್ತಾಯಿದ್ದೆ. ಅವರ ಒಂದು ಕೆಟ್ಟ ಜೀವನ ಪರಿವರ್ತನೆ ಆಗಿ ನನಗೊಂದು ಇನ್ಸ್ಪೈರ್ ಆಯಿತು. ನನಗೂ ಆ ಜೀವನ ಬೇಕು, ನನ್ನ ಕೆಟ್ಟ ಜೀವನದಿಂದ ಹೊರಬರಬೇಕು ಅಂತ ನಾನು ಆಗ ಸಂಕಲ್ಪ ಮಾಡ್ತೀನಿ. ಈ ಥರ ಸಮಸ್ಯೆಯಲ್ಲಿರುವಂಥ ನನ್ನೂ ಸೇರಿ ಈ ಥರ ಸಮಸ್ಯೆಲಿರೋರಿಗೆ ಎಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸ್ವಾಮಿಗಳು, ನನ್ನ ಪೂಜ್ಯ ಸ್ವಾಮಿಗಳಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತು ಪೂಜ್ಯ ಸ್ವಾಮಿಗಳಾದಂಥ ಸುತ್ತೂರು ಸ್ವಾಮಿಗಳು ಈ ಥರ ಒಂದು ಉಚಿತವಾದ ಕುಡಿತ ಬಿಡಿಸೋ ಶಿಬಿರಗಳನ್ನ ಅವ್ರು ಮಾಡ್ತಿರ್ತಾರೆ. ಅವ್ರು ಮಾಡ್ತಿರುವಂಥ ಕಾರ್ಯದಿಂದ ಇನ್ಸ್ಪೈರ್ ಆಗಿ ಇದು ಎಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಉಚಿತವಾದ ಶಿಬಿರನ ಆಯೋಜನೆ ಮಾಡ್ತೀನಿ. ಅಲ್ಲಿ ಹಿಂದಿನ ದಿನ ತನಕ ನಾನು ಕುಡಿತಾ ಇರ್ತೀನಿ. ಆದರೆ ಒಂದು ಪ್ರಶ್ನೆ ಏನು ಅಂದರೆ, ನಾನು ಕುಡ್ಕೊಂಡು ಇವ್ನು ಹೆಂಗೆ ಕುಡಿಬೇಡಿ ಅಂತ ಹೇಳೋದು. ಅವತ್ತಿನ ದಿನ ನಾನು ಕುಡ್ತಾನ ಸ್ಟಾಪ್ ಮಾಡಿ ಕ್ಯಾಂಪಲ್ಲಿ ಭಾಗಿಯಾಗ್ತೀನಿ. ಅಲ್ಲಿ ನನ್ನ ಸಮಸ್ಯೆಗೆ ಪರಿಹಾರ ಸಿಗ್ತದೆ, ಪ್ರಶ್ನೆಗೆ ಉತ್ತರ ಸಿಗ್ತದೆ. ನಾನೂ ಕುಡಿದೇ ಇದನ್ನೇ ಜೀವನ ನಡೆಸ್ಬೋದು ಅನ್ನೋ ಒಂದು ದೊಡ್ಡ ಮಟ್ಟದ ಶಕ್ತಿ, ಒಂದು ಬಲ, ಭರವಸೆ, ನಂಬಿಕೆ ನನಗೆ ಆ ಕ್ಯಾಂಪ್ ಸಿಗ್ತದೆ. ಅದನ್ನು ಅಳವಡಿಸ್ಕೊಂಡು ಇವತ್ತಿನ ತನಕ ಒಂದು 58 ಉಚಿತ ಕುಡಿತ ಬಿಡಿಸೋ ಶಿಬಿರಗಳನ್ನ ಮಾಡಿದ್ದೀನಿ. ಸರಿಸುಮಾರು ಒಂದು 15,000 ಜನಕ್ಕೆ ಉಪಯೋಗ ಆಗಿದೆ. ಸರಿಸುಮಾರು ಒಂದು 71 ಜನಕ್ಕೆ ಸಂಸ್ಥೆ ಕೆಲಸ ಕೊಟ್ಟಿದೆ. ಇವತ್ತು ನಾನು ಅದರಲ್ಲಿ ಒಬ್ಬ ಕೆಲಸಗಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ರೀತಿ ಬಸವ ಮಾರ್ಗ 6.5 ವರ್ಷದಿಂದ ಬೆಳ್ಕೊಂಡು ಬಂತು.